ನಮಸ್ತೆ ಕರ್ನಾಡು. ಎಸ್ ಎಮ್ ಆರ್ ಗೇಮರ್ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಆದರೆ ಇವರ ಯೂಟ್ಯೂಬ್ ಬಗ್ಗೆ ನಿಮಗೆಲ್ಲ ಏನು ಗೊತ್ತು? ಇವರ ಯೂಟ್ಯೂಬ್ ಚಾನಲ್ನಲ್ಲಿ ಇದುವರೆಗೂ ಎಷ್ಟು ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ, ಹಾಗೆಯೇ ಇವರ ಯೂಟ್ಯೂಬ್ ಚಾನಲ್ಗೆ ಸಿಕ್ಕಿರುವ ಟೋಟಲ್ ವ್ಯೂಸ್ಗಳೆಷ್ಟು, ಹಾಗೆಯೇ ಇವರು ಎಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಮತ್ತು ಎಷ್ಟು ಒಂದು ಲೈವ್ ಸ್ಟ್ರೀಮ್ಗಳನ್ನ ಮಾಡಿದ್ದಾರೆ, ಅದು ಎಷ್ಟೆಷ್ಟು ಗಂಟೆ ಮಾಡಿದ್ದಾರೆ, ಹಾಗೆಯೇ ಇವರ ಮಂತ್ಲಿ ಮತ್ತು ಡೈಲಿ ಯೂಟ್ಯೂಬ್ ಅರ್ನಿಂಗ್ಸ್ ಎಷ್ಟಿರ್ಬೋದು ಎಲ್ಲವನ್ನು ತಿಳ್ಕೊಳೋಕ್ಕಿಂತ ಮೊದಲು ಈ ಒಂದು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿಕೊಂಡೇ ನೋಡಬೇಕು ಗೈಸ್ ಪ್ಲೀಸ್. ಯಾಕಪ್ಪ ಅಂತಂದರೆ ಲೈಕ್ ತುಂಬಾ ಕಡಿಮೆ ಆಗಿದ್ದಾವೆ. ಹಾಗೆಯೇ ನೆಕ್ಸ್ಟ್ ಯಾರ್ದು ವೀಡಿಯೋ ಮಾಡಬೇಕು ಅಂತ ಪ್ಲೀಸ್ ಇವಾಗಲೇ ಕಮೆಂಟ್ ಮಾಡಿಬಿಡ್ರಿ. ಮತ್ತು ನೀವೇನಾರು ನಮ್ಮ ಚಾನಲ್ಗೆ ಹೊಸ ವಿಸಿಟರ್ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಹೀಗೇ ಸುಮಾರು ಜನದ ಯೂಟ್ಯೂಬ್ ಅರ್ನಿಂಗ್ಸ್ಗಳು ನಮ್ಮ ಯೂಟ್ಯೂಬ್ ಪೇಜ್ ಒಳಗೆ ಇದ್ದಾವೆ. ಪ್ಲೀಸ್ ಎಲ್ಲರದು ಒಂದು ಸ್ವಲ್ಪ ನೋಡ್ಕೊಂಬನ್ನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೈಸ್, ಎಸ್ ಎಮ್ ಆರ್ ಗೇಮರ್ ಅವರ ಯೂಟ್ಯೂಬ್ ಅನಾಲಿಟಿಕ್ಸ್ನ ನೋಡ್ಕೊಂಬರೋಣ. ಓಕೆ ಗೈಸ್, ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಮ್ಮ ಎಸ್ ಎಮ್ ಆರ್ ಗೇಮರ್ ಅವರ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪ್ರೆಸೆಂಟ್ ಅಂದರೆ ಇವತ್ತಿಗೆ 4,76,000 ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ. ಹಾಗೆಯೇ 691 ವೀಡಿಯೋಗಳನ್ನ ಇವರು ಅಪ್ಲೋಡ್ ಮಾಡಿದ್ದಾರೆ. ಪ್ಲಸ್ ಲೈವ್ ಸ್ಟ್ರೀಮ್ಸ ಬಿಟ್ಟಾಕಿ 691 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಇವರು ಅಪ್ಲೋಡ್ ಮಾಡೋ ವೀಡಿಯೋಸ್ಗಳು ಬಂದುಬಿಟ್ಟು ಫ್ರಾಂಕ್ ವೀಡಿಯೋಸು ಮತ್ತು ಇವು ಫ್ರೀ ಫೈರ್ ವೀಡಿಯೋಸ್ ಆಗಿರುತ್ತೆ. ಹಾಗೆಯೇ ಇವರು ತಿಂಗಳಿಗೆ ಏನಿಲ್ಲ ಅಂದ್ರೂ 1 ರಿಂದ 1.5 ಲಕ್ಷ ದುಡಿತಾರೆ ಅಂತ ಯೂಟ್ಯೂಬ್ ಹೇಳುತ್ತೆ. ಹಾಗೆಯೇ ಡೈಲಿ ಬಂದುಬಿಟ್ಟು 6 ರಿಂದ $120 ಏನೇ ಇಲ್ಲ ಅಂತ ಅಂದರೂ ಡಾಲರ್ಸ್ ಲೆಕ್ಕದಲ್ಲಿ ದುಡಿತಾರೆ ಗೈಸ್. ಇವರ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಬಂದ್ಬಿಟ್ಟು 55,29,000 ವ್ಯೂಸ್ಗಳು ಬಂದಿದ್ದಾವೆ. ಅಂತ ಅಂದರೆ 55 ಮಿಲಿಯನ್ ವ್ಯೂಸು. ಅಲ್ಲಿಗೆ ನಮ್ಮ ಇಂಡಿಯಾದ ಒಂದು ಕರೆನ್ಸಿಲಿ ಹೇಳಬೇಕು ಅಂತ ಅಂದರೆ 5,50,29,000 ವ್ಯೂಸ್ಗಳು ಇವರ ಚಾನಲ್ಗೆ ಇದುವರೆಗೂ ಬಂದಿದ್ದಾವೆ. ಹಾಗೆಯೇ ಇವರ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ 4 ಸಿಲ್ವರ್ ಪ್ಲೇ ಬಟನ್ ಇವ್ರಿಗೆ ಕೈ ಸೇರಿದೆ ಅಂತಲೇ ಹೇಳ್ಬೋದು ಗೈಸ್. ಹಾಗೆಯೇ ಇವರು ಯಾವ ಥರ ಒಂದು ಇವರ ವಿಡಿಯೋಸ್ಗಳಲ್ಲಿ ಇವರ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡಿಕೊಂಡ್ರು ಅಂತ ಅಂದರೆ ಇದಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗೈತೆ ಗೈಸ್, ಪೂರ್ತಿ ಕೇಳಿ ಅಂತ ಹೇಳ್ತೀನಿ. 1 to 2 ಅವರ್ಸ್ ಡೈಲಿ ಲೈವ್ ಸ್ಟ್ರೀಮ್ ಮಾಡ್ತಾಯಿದ್ರು. ಡೈಲಿ ಅಂದರೆ ಕನ್ಸಿಸ್ಟೆನ್ಸಿಯಾಗಿ ಲೈವ್ ಸ್ಟ್ರೀಮ್ ಮಾಡ್ತಾಯಿದ್ರು. ಈಗೆಲ್ಲ ವ್ಲಾಗ್ ಮಾಡ್ತಾರೆ, ಅವೆಲ್ಲ ಇತ್ತೀಚೆಗೆ ಮಾಡೋದು. ಆದರೆ ಇವರು ಗೇಮಿಂಗ್ ಚಾನಲ್, ವ್ಲಾಗ್ ಚಾನಲ್ ಎರಡೂ ಒಂದೇ ಚಾನಲ್ ಇವ್ರದ್ದು. 1 to 2 ಅವರ್ಸ್ ಡೈಲಿ ಮಾಡ್ತಾಯಿದ್ರು. ಹಾಗೆಯೇ ಇವರು ಒಂದು ಇನ್ಸ್ಟಾಗ್ರಾಮಲ್ಲಿ ತುಂಬಾ ಪಾಪ್ಯುಲರ್ ಆಗಿದ್ದಾರೆ. 1 ಮಿಲಿಯನ್ ಫಾಲೋವರ್ಸ್ಗಳನ್ನ ಹೊಂದಿದ್ದಾರೆ. ಆದ್ದರಿಂದ ಇವರು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ ಚಾನಲ್ನ ಪ್ರಮೋಟ್ ಮಾಡ್ತಾಯಿದ್ರು. ಹಾಗಾಗಿ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇವರ ಎಸ್ ಎಮ್ ಆರ್ ಗೇಮರ್ ಯೂಟ್ಯೂಬ್ ಚಾನಲ್ನಲ್ಲಿ 4,76,000 ಸಬ್ಸ್ಕ್ರೈಬರ್ಸ್ಗಳನ್ನ ಹೊಂದಿದ್ದಾರೆ. ಹೀಗೇ ಕನ್ಸಿಸ್ಟೆನ್ಸಿಯಾಗಿ ಮಾಡಿದರೆ ನೀವೂ ಕೂಡ ಒಂದಲ್ಲ ಒಂದು ದಿವಸ ಇವರ ಯೂಟ್ಯೂಬ್ ಥರನೇ ನಿಮ್ಮ ಒಂದು ಏನು ಕಂಟೆಂಟ್ ಅಥವಾ ಯೂಟ್ಯೂಬ್ ಚಾನಲ್ ಅಥವಾ ನಿಮ್ಮ ಒಂದು ಏನು ಸ್ಕಿಲ್ ಇದೆ ಅದ್ರ ಮೇಲೆ ಈ ಥರನೇ ಫೋಕಸ್ ಮಾಡಿದರೆ ನೀವೂ ಕೂಡ ಒಂದು ದೊಡ್ಡ ಸೆಲೆಬ್ರಿಟಿ ಆಗ್ಬೋದು ಅಂತ ನನ್ನ ಅನಿಸಿಕೆ ಗೈಸ್. ಹಾಗೆಯೇ ನೆಕ್ಸ್ಟು ಯಾರ ವೀಡಿಯೋ ಮಾಡಬೇಕು ಅಂತ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸ್ತೀರಾ ಅಂತ ಅಂದ್ಕೊತಿದ್ದೀನಿ. ಥ್ಯಾಂಕ್ ಯು ಗೈಸ್, ಇಲ್ಲಿವರೆಗೂ ವೀಡಿಯೋ ನೋಡಿದ್ದೀರ ಅಂದರೆ ಥ್ಯಾಂಕ್ ಯು ಸೊ ಮಚ್. ಲೈಕ್ ಮಾಡಿದ್ದೀರ ಅಂತ ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ, ಮಾಡಿಲ್ಲ ಅಂದರೆ ಥ್ಯಾಂಕ್ ಯು ಸೊ ಮಚ್. ಮತ್ತು ಇನ್ನೇನು ಹೇಳೋದಿಲ್ಲ. ನನ್ನ ಒಂದು ವಾಯ್ಸ್ನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಇದ್ದರೆ ಪ್ಲೀಸ್ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನನ್ನ ವೀಡಿಯೋಸ್ಗಳಲ್ಲಿ ಏನು ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ TN ಎಕ್ಸ್ಪ್ಲೇನರ್ ಕನ್ನಡ ಯೂಟ್ಯೂಬ್ ನೇಮು ಸಖತ್ತಾಗಿದೆಯಾ ಅಂತ ತಿಳಿಸಿ. ಹಾಗೆಯೇ ಚೇಂಜ್ ಮಾಡ್ಕೋಬೇಕು ಅಂತ ಇದ್ರೂ ಕೂಡ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೊ ಮಚ್. ಬೈ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಬ್ಬ ಫೇಮಸ್ ಯೂಟ್ಯೂಬರ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಗೈಸ್.